ಭದ್ರಕೋಟೆ ಛಿದ್ರಗೊಳಿಸಿದ ಪ್ರಶಾಂತ್ ಕಿಶೋರ್ ಬಗ್ಗೆ ಬಿಜೆಪಿ ನಡುಕ. ನಮಸ್ಕಾರ. ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಇತರೆ ರಾಜಕೀಯ ಪಕ್ಷಗಳಿಗೆ ಗೆಲುವಿನ ತಂತ್ರ ರೂಪಿಸ್ತಾನೆ. ದೇಶದ ಪ್ರಮುಖ ನಾಯಕರಿಗೆ ಚುನಾವಣಾ ವಿಜಯದ ದಾರಿ ತೋರಿಸ್ತಾನೆ. ಆದರೆ ಅದೇ ವ್ಯಕ್ತಿ ಸ್ವತಃ ರಾಜಕೀಯಕ್ಕೆ ಬಂದಾಗ ಯಶಸ್ವಿಯಾಗುತ್ತಾನೆಯೇ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಆದರೆ ಈ ಪ್ರಶ್ನೆಗೆ ಈಗ ಬಿಹಾರದ ಬಾಂಕೀಪುರ ಉತ್ತರ ನೀಡಿದೆ. ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ತಮ್ಮ ಜನ ಸುರಾಜ್ ಪಕ್ಷದ ಮೂಲಕ ಬಾಂಕೀಪುರ ಉಪಚುನಾವಣೆಯಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸಿ ಗೆಲುವು ಸಾಧಿಸಿದ್ದಾರೆ. ಈ ಫಲಿತಾಂಶ ಕೇವಲ ಒಂದು ಕ್ಷೇತ್ರದ ಗೆಲುವಲ್ಲ, ಬಿಹಾರದ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿಯವರೆಗೆ ಪ್ರಶಾಂತ್ ಕಿಶೋರ್ ಅಂದ್ರೆ ಚುನಾವಣೆಯ ತೆರೆಮರೆಯ ಚಾಣಕ್ಯ. ನರೇಂದ್ರ ಮೋದಿ, ನಿತೀಶ್ ಕುಮಾರ್, ವೈಎಸ್ಆರ್ ಜಗನ್ಮೋಹನ್ ರೆಡ್ಡಿ, ಎಂಕೆ ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವು ನಾಯಕರ ಚುನಾವಣಾ ಪ್ರಚಾರದಲ್ಲಿ ಅವರ ತಂತ್ರಗಾರಿಕೆಯ ಛಾಪು ಕಂಡುಬಂದಿತ್ತು. ಆದರೆ ರಾಜಕೀಯದಲ್ಲಿ ಒಂದು ಪ್ರಶ್ನೆ ಮಾತ್ರ ಸದಾ ಕೇಳಿ ಬರ್ತಲೇ ಇತ್ತು: ಇತರರನ್ನ ಗೆಲ್ಲಿಸುವ ವ್ಯಕ್ತಿ ತಾನೂ ಗೆಲ್ಲಬಲ್ಲನೇ ಎಂದು. ಬಾಂಕೀಪುರದ ಜನರು ಆ ಪ್ರಶ್ನೆಗೆ ತಮ್ಮ ಮತದಾನದ ಮೂಲಕ ಉತ್ತರ ನೀಡಿದ್ದಾರೆ. ಈ ಗೆಲುವಿನ ಮಹತ್ವ ಏನು? ಮೊದಲನೇದಾಗಿ, ಬಾಂಕೀಪುರ ಸಾಮಾನ್ಯ ಕ್ಷೇತ್ರವಲ್ಲ. ದಶಕಗಳಿಂದ ಬಿಜೆಪಿ ದಟ್ಟ ಪ್ರಭಾವ ಹೊಂದಿದ್ದ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಹೊಸ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ರಾಜಕೀಯವಾಗಿ ಗಮನಾರ್ಹ ಬೆಳವಣಿಗೆ. ಎರಡನೆಯದಾಗಿ, ಇದು ಪ್ರಶಾಂತ್ ಕಿಶೋರ್ ಅವರ ವೈಯಕ್ತಿಕ ಗೆಲುವು ಮಾತ್ರವಲ್ಲ, ಜನ ಸುರಾಜ್ ಪಕ್ಷದ ರಾಜಕೀಯ ಸ್ವೀಕಾರಾರ್ಹತೆಯ ಮೊದಲ ದೊಡ್ಡ ಪರೀಕ್ಷೆಯೂ ಆಗಿತ್ತು. ಮೂರನೆಯದಾಗಿ, ಚುನಾವಣೆಗಳನ್ನು ವಿಶ್ಲೇಷಿಸುತ್ತಿದ್ದ ವ್ಯಕ್ತಿ ಈಗ ಜನರ ವಿಶ್ವಾಸವನ್ನೂ ಗಳಿಸಬಲ್ಲನೆಂಬ ಸಂದೇಶ ಈ ಫಲಿತಾಂಶದಿಂದ ಹೊರಬಂದಿದೆ. ಹಾಗಾದ್ರೆ ಈ ಯಶಸ್ಸಿನ ಹಿಂದಿನ ಕಾರಣಗಳೇನು ಅನ್ನೋದನ್ನ ನೋಡೋಣ. ಮೊದಲನೆಯದು ಮೈಕ್ರೋ ಮ್ಯಾನೇಜ್ಮೆಂಟ್. ಅಂದ್ರೆ ಚುನಾವಣೆಯನ್ನ ಕೇವಲ ದೊಡ್ಡ ದೊಡ್ಡ ಸಭೆಗಳ ಮೂಲಕ ಅಲ್ಲ, ಬೂತ್ ಮಟ್ಟದ ಸಂಘಟನೆ, ಮನೆ ಮನೆ ಸಂಪರ್ಕ ಮತ್ತು ಮತದಾರರೊಂದಿಗೆ ನೇರ ಸಂವಾದದ ಮೂಲಕ ನಡೆಸುವುದು ಪ್ರಶಾಂತ್ ಕಿಶೋರ್ ಅವರ ಶೈಲಿ. ಎರಡನೆಯದು ಸ್ಥಳೀಯ ಸಮಸ್ಯೆಗಳ ಮೇಲೆ ಒತ್ತು. ಅಂದ್ರೆ ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ, ಆಡಳಿತದಂತಹ ವಿಷಯಗಳನ್ನ ಚುನಾವಣೆಯ ಕೇಂದ್ರ ಬಿಂದುವಾಗಿಸುವ ಪ್ರಯತ್ನ ಮಾಡಲಾಗಿದೆ. ಮೂರನೆಯದು ಸಂಘಟನೆ ನಿರ್ಮಾಣ. ಪಕ್ಷ ಘೋಷಿಸಿದ ತಕ್ಷಣ ಚುನಾವಣೆ ಎದುರಿಸುವ ಬದಲು ಗ್ರಾಮ ಮಟ್ಟದಿಂದ ಕಾರ್ಯಕರ್ತರ ಜಾಲವನ್ನ ಕಟ್ಟುವ ಕೆಲಸಕ್ಕೆ ಆದ್ಯತೆ ನೀಡಲಾಗಿದೆ. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ. ಒಂದು ಉಪಚುನಾವಣೆಯ ಗೆಲುವಿನ ಆಧಾರದ ಮೇಲೆ ಇಡೀ ಬಿಹಾರದ ರಾಜಕೀಯ ಚಿತ್ರಣವೇ ಬದಲಾಗಿದೆ ಅಂತ ಹೇಳುವುದು ಸರಿಯಲ್ಲ. ವಿಧಾನಸಭೆ ಚುನಾವಣೆಯ ರಾಜಕೀಯ ವಾತಾವರಣ, ಮೈತ್ರಿಗಳು ಮತ್ತು ಮತದಾನದ ಮಾದರಿ ವಿಭಿನ್ನವಾಗಿರಬಹುದು. ಆದರೂ ಈ ಫಲಿತಾಂಶ ಒಂದು ಸ್ಪಷ್ಟ ಸಂದೇಶ ನೀಡಿದೆ: ಪ್ರಶಾಂತ್ ಕಿಶೋರ್ ಅವರನ್ನ ಇನ್ನು ಮುಂದೆ ಕೇವಲ ಚುನಾವಣಾ ತಂತ್ರಜ್ಞ ಎಂದು ನೋಡುವ ಕಾಲ ಮುಗಿದು ಹೋಗಿದೆ. ಅವರು ಈಗ ನೇರ ರಾಜಕೀಯದ ಪ್ರಮುಖ ಆಟಗಾರರಾಗಿದ್ದಾರೆ. ಮುಂದಿನ ಬಿಹಾರ ವಿಧಾನಸಭೆ ಚುನಾವಣೆ ಈಗ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಜನ ಸ್ವರಾಜ್ ಈ ಗೆಲುವನ್ನ ರಾಜ್ಯವ್ಯಾಪಿ ಬೆಂಬಲವಾಗಿ ಪರಿವರ್ತಿಸಬಹುದೇ? ಬಿಜೆಪಿ, ಆರ್ಜೆಡಿ ಮತ್ತು ಜೆಡಿಯು ಈ ಹೊಸ ಸವಾಲನ್ನ ಹೇಗೆ ಎದುರಿಸಲಿವೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದಿನ ಚುನಾವಣೆಯೇ ನೀಡಲಿದೆ. ಆದರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ: ಇಷ್ಟು ದಿನ ರಾಜಕೀಯದ ತಂತ್ರ ರೂಪಿಸ್ತಾ ಇದ್ದ ಚಾಣಕ್ಯ ಈಗ ಸ್ವತಃ ರಾಜಕೀಯದ ಆಟಗಾರನಾಗಿದ್ದಾನೆ. ಬಾಂಕೀಪುರದ ಗೆಲುವು ಕೇವಲ ಒಂದು ಕ್ಷೇತ್ರದ ವಿಜಯವೇ ಅಥವಾ ಬಿಹಾರದ ರಾಜಕೀಯದಲ್ಲಿ ಹೊಸ ಅಧ್ಯಾಯದ ಮುನ್ನುಡಿಯೇ? ಉತ್ತರವನ್ನ ಕಾಲ ಮತ್ತು ಮತದಾರರೇ ನೀಡಲಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ನಿಜವಾದ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾರೆಯೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಧನ್ಯವಾದಗಳು.